ಯುಗದಲ್ಲಿ ನಾವಿರುವಾಗ ಒಂದು ಹೆಜ್ಜೆ ಮುಂದಿಟ್ರೆ ಅವನೇ ಶೂರ, ಸಾವಿರಾರು ಹೆಜ್ಜೆಗಳಿಟ್ರೂ ಎಲೆ ಮರೆ ಕಾಯಾಗಿದ್ದರೆ ಅವನು ನಿಷ್ಪ್ರಯೋಜಕ, ಯಾವುದಕ್ಕೂ ಬರದೇ ಇದ್ದವನು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬಂದುಬಿಟ್ಟಿದೆ. ಆದರೆ ಡಾಕ್ಟರ್ ಕಿಶೋರ್ ಹೇಳ್ತಾರೆ, ಹುಟ್ಟಿದಾಗ ಹೆಸರಿರೋಲ್ಲ, ಬರೀ ಉಸಿರು ಮಾತ್ರ ಇರುತ್ತೆ. ಸಾಯುವಾಗ ಉಸಿರು ನಿಲ್ಲೋದಕ್ಕೆ ಮುಂಚೆ ಹೆಸರು ಉಳಿಸ್ಬಿಟ್ಟು ಹೋಗೋಣ, ಅಷ್ಟಾರು ನಮಗೆ ಸಮಾಜದಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡೋಣ ವಾಪಸ್ ಅಂತ ಕಿಶೋರ್ ಅವರ ಫಂಡ ಅಂತಲೇ ಅದನ್ನು ಹೇಳಬಹುದು. ಈ ಥರ ಎಲೆಮರೆಯ ಕಾಯಾಗಿದ್ದುಕೊಂಡೇ ದಾಪು ಕಾಲು ಹಾಕಿ ಮುಂದೆ ನುಗ್ಗುತ್ತಾ ಇರುವಂತಹ ಡಾಕ್ಟರ್ ಕಿಶೋರ್ ಅವರ ಒಂದು ಸಾಧನೆಯ ಪುಟ್ಟ ಪರಿಚಯ ಈಗ ಎವಿನಲ್ಲಿ ನೋಡೋಣ. Dr. C.A. Kishore hails from a traditional medical family. From the past 3 generations, Dr. C.A. Kishore is an Ayurveda physician with a difference. A keen debater since his school days, Dr. C.A. Kishore excelled in elocution, essay and on-the-spot speech contests, usually earning the first place. Ethical promotion of Ayurveda has been his prime concern. A burning desire to integrate age-old tradition with modern technology has resulted in top-class diagnosis of any ailment, supported with the recuperative therapy of Ayurveda. His mission is to convert BAMS, that is Bachelor of Ayurveda Medicine and Surgery, as bridge between Ayurveda and modern science is universal and commendable. Dr. C.A. Kishore has extensively worked as a clinical researcher for cirrhosis, Scientific Industrial Research Organization under Padma Shri Vaidya Balindu Prakash, Honorary Physician to the President of India. Dr. Kishore's mercurial activity extends to active membership of several organizations concerned with health. Family Planning Association of India, Karnataka Cancer Society, National Integrated Medical Association, to name a few. In each place, he has path-breaking achievements to his credit. Dr. Kishore is also a prolific writer and a journalist. His command of Sanskrit and system of Ayurveda and today's younger generation. ಅವರು ಮಾಡಿರುವಂತಹ ಕೆಲಸ ಇಲ್ಲಿ ನೋಡಿದ್ದಷ್ಟೇ ಅಲ್ಲ, ಎಲೆ ಮರೆಯ ಕಾಯಾಗಿ ನಿಂತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ದಯವಿಟ್ಟು ನೀವು ಇಲ್ಲಿ ಬಂದಿರೋಂಥವ್ರೆಲ್ಲರೂ ನಿಮ್ಮ ಕಾಂಟ್ಯಾಕ್ಟ್ನ ಆಚೆ ಒಂದು ರಿಜಿಸ್ಟರ್ ಇದೆ, ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಟೆಲಿಫೋನ್ ನಂಬರ್, ನಿಮ್ಮ ಇಮೇಲ್ ಐಡಿಯನ್ನು ಬರೆದು ದಯವಿಟ್ಟು ಹೋಗೋಕ್ಕೆ ಮುಂಚೆ ಅದನ್ನು ಬರೆದು ಹೋಗಿ. ಅವರು ನಿಮಗೆ ಅವರ ಸಂಸ್ಥೆ ನಿಮಗೆ ತಿಳಿಸುತ್ತೆ ಅವರು ಏನು ಮಾಡಿದ್ದಾರೆ, ನಿಮಗೆಲ್ಲ ಅವರು ಹೇಗೆ ಸಹಾಯ ಆಗ್ತಾರೆ ಮುಂದೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗೆಯೇ ಈ ದಿವಸದ ಸಮಾರಂಭಕ್ಕೆ ಬಂದಿರೋ ಎಲ್ರಿಗೂ ಕೂಡ ಮುಂದಿನ ಹಾಲ್ನಲ್ಲಿ ಎವಿ ಆಡಿಟೋರಿಯಂನಲ್ಲಿ ಊಟದ ವ್ಯವಸ್ಥೆ ಕೂಡ ಆಗಿದೆ. ದಯವಿಟ್ಟು ಊಟ ಸ್ವೀಕಾರ ಮಾಡಿ ತೆರಳಬೇಕಾಗಿ ಕೇಳ್ಕೊಳ್ತೀವಿ. ಮತ್ತು ಹೊರಗೆ ಈ ಆಡಿಟೋರಿಯಂ ಎಂಟ್ರೆನ್ಸಲ್ಲಿ ತುಳಸಿ ಗಿಡಗಳನ್ನು ನಿಮಗೋಸ್ಕರ ಕೊಡೋದಕ್ಕೆ ಅಂತ ಡಾಕ್ಟರ್ ಕಿಶೋರ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನು ಡಾಕ್ಟರ್ ಕಿಶೋರ್ ಅವರು ದಯವಿಟ್ಟು ಇಲ್ಲಿ ಬಂದು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಒಂದು 4 ಮಾತು ಹೇಳಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಸಭಿಕರು ಮುಂದೆ ಹೇಳಲೇಬೇಕಂಥ ಅಂಶ, ನಾವು ಬರೀ ಶರೀರವನ್ನು ಚಿಕಿತ್ಸೆ ಮಾಡ್ತಕ್ಕಂಥದ್ದು, ಅಲ್ಪ ಮಟ್ಟಿಗೆ ಮನಸ್ಸನ್ನು ಮಾತ್ರ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರು ಸಮಾಜವನ್ನು ಸಂಪೂರ್ಣವಾಗಿ ಚಿಕಿತ್ಸಿಸಿ ನಿರ್ದೇಶಿಸಿ ನಿರ್ದಿಷ್ಟವಾಗಿ ಹೀಗೆ ಸಮಾಜ ಇರಬೇಕು ಅಂತಕ್ಕಂಥ ಡಾಕ್ಟ್ರುಗಳು ನಮ್ಮ ಮುಂದೆ ಇಲ್ಲಿದ್ದಾರೆ. ಇದಕ್ಕಿಂತ ಸರಳವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಯೋಗ್ಯತೆ ನನಗಿಲ್ಲ ಅಂತ ಭಾವಿಸ್ತೇನೆ. ಸಂಪೂರ್ಣವಾಗಿ ಶರೀರದ ಮತ್ತು ಸಮಾಜದ ಸುಖ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಎಲ್ಲ ಮಹನೀಯರು ಶ್ರಮಿಸಿದ್ದಾರೆ. ಇವತ್ತು ವೇದಿಕೆಗೆ ಸನ್ಮಾನ್ಯ ರಾಮಾಜೋಯಿಸರು ಕೂಡ ಇರಬೇಕಾಗಿತ್ತು. 5 ಶತಕಗಳ ಸಂಬಂಧ ಸನ್ಮಾನ್ಯ ರಾಮಾಜೋಯಿಸರ ಹಾಗೂ ನಮ್ಮ ಕುಟುಂಬದ ನಡುವೆ ಅವರ ಆಶೀರ್ವಾದ, ಮಾರ್ಗದರ್ಶನ ಮತ್ತು ಅವರು ನಮಗೆ ದಾರಿದೀಪ ಆಗಿರತಕ್ಕಂಥ ಸಂದರ್ಭ. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಡೆಲ್ಲಿಯಲ್ಲಿ
ಉಳಿಬೇಕಾದಂತಹ ಸಂದರ್ಭ. ಹಾಗಾಗಿ ಅವರಿಲ್ಲ. ಅವರನ್ನು ಕೂಡ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಅವರು ಕೊಟ್ಟಂತಹ ಆಶೀರ್ವಾದ, ಕೊಡ್ತಕ್ಕಂತಹ ಮಾರ್ಗದರ್ಶನ, ನಾವು ಈ ಎಲ್ಲ ಹಿರಿಯರು ನಮಗೆ ತೋರಿಸ್ತಕ್ಕಂತಹ ದಾರಿದೀಪ. ಪ್ರಾಮಾಣಿಕವಾಗಿಯೂ ಕೂಡ ನಾವು ಮುಂಬರುವ ದಿನಗಳಲ್ಲಿ ಆಯುರ್ವೇದದ ಉನ್ನತಿಗಾಗಿ ಶ್ರಮಿಸ್ತೀವಿ. ಆ ಒಂದು ಮಾತನ್ನು, ಒಂದು ಪ್ಲೆಡ್ಜನ್ನು ಈ ಸಂದರ್ಭದಲ್ಲಿ ಕೊಡ್ತೀವಿ ಅಂತಕ್ಕಂತಹ ಮಾತು ಬರೀ ಭರವಸೆ ಅಷ್ಟೇ ಅಲ್ಲ, ಪ್ರಾಮಾಣಿಕವಾದಂತಹ ಮಾತನ್ನು ಹೇಳಿ ಅವರಿಗೆ ನಾನು ನನ್ನ ವಂದನೆ ಮತ್ತು ಗೌರವವನ್ನು ಸಲ್ಲಿಸ್ತಕ್ಕಂತಹ ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ಅನನ್ಯ ವಂದನೆಗಳು. ದಯವಿಟ್ಟು ಕುಳಿತುಕೊಳ್ಬೇಕಾಗಿ ವಿನಂತಿ. ಸ್ವಲ್ಪ ಉಳಿಕೆ ಕಾರ್ಯಕ್ರಮಗಳು ಇದೆ. ಡಾಕ್ಟರ್ ಕಿಶೋರ್ ಅವರಿಗೆ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಅಲ್ಲ, ನೀವು ಬಂದಿರೋಂಥವರು ಮಾತ್ರ ಅಲ್ಲ, ಸಾಕಷ್ಟು ಹಿರಿಯರು, ಗಣ್ಯರು ಸಂದೇಶವನ್ನು ಕಳಿಸಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಯಾರು ಸಂದೇಶವನ್ನು ಕಳಿಸಿದ್ದಾರೆ, ಯಾರು ಆಶೀರ್ವಚನವನ್ನು ಕಳಿಸಿದ್ದಾರೆ ಅನ್ನೋದನ್ನು ನಮಗೆ ಡಾಕ್ಟರ್ ಅನುಷಾ ಎನ್ ಶಾಸ್ತ್ರಿ ಅವರು ಹಾಗೆ ರಾಜೇಶ್ವರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಗುರು ಹಿರಿಯರ ಆಶೀರ್ವಾದವಿಲ್ಲದೆ ಮಹತ್ ಕಾರ್ಯ ಸಾಧನೆ ಅಸಾಧ್ಯ. ಕೆಲವು ಮಹನೀಯರು ಆಶೀರ್ವಾದಗಳನ್ನು ಇಲ್ಲಿ ಅವರ ಸಂದೇಶದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು, ಶ್ರೀ ಪೇಜಾವರ ಅಧೋಕ್ಷಜ ಮಠ ಇವರ ಸಂದೇಶ. ಡಾಕ್ಟರ್ ಕಿಶೋರ್ ಅವರು ಆಯುರ್ವೇದದ ಪ್ರಸಾರ ಹಾಗೂ ಅಭಿವೃದ್ಧಿಗಾಗಿ ಆಯುರ್ವೇದ ಪ್ರತಿಷ್ಠಾನವನ್ನು ಆರಂಭಿಸುತ್ತಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಪ್ರಾಚೀನ ಭಾರತದ ಮಹತ್ವದ ಕೊಡುಗೆಗಳಲ್ಲಿ ಆಯುರ್ವೇದವು ಒಂದು. ಅತ್ಯಂತ ಉಪಯುಕ್ತವಾದ, ಬಡವರಿಗೆ ಅನುಕೂಲವಾದ ಮತ್ತು ಯಾವುದೇ ದುಷ್ಪರಿಣಾಮಕಾರಿಯಾಗದ ಪ್ರಾಚೀನ ಆಯುರ್ವೇದ ವಿದ್ಯೆಯನ್ನು ಜನಪ್ರಿಯಗೊಳಿಸುವ ಕಾರ್ಯವು ಅವಶ್ಯವಾಗಿ ನಡೆಯಬೇಕು. ಈ ಉದ್ದೇಶದಿಂದ ಪ್ರಾರಂಭವಾಗುತ್ತಿರುವ ಈ ಪ್ರತಿಷ್ಠಾನಕ್ಕೆ ಪೂರ್ಣ ಯಶಸ್ಸನ್ನು ಕೋರುತ್ತೇವೆ ಎಂಬುದಾಗಿ ಹರಸಿದ್ದಾರೆ. ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮೀಜಿ, ಶ್ರೀ ಸಂಸ್ಥಾನ ಗೋಕರ್ಣ, ಶ್ರೀ ರಾಮಚಂದ್ರಾಪುರ ಮಠ ಶ್ರೀಗಳ ಸಂದೇಶ ಇಂತಿದೆ. ಜೀವ ಸಂಕುಲಕ್ಕೆ ನಮ್ಮ ಪೂರ್ವಜರು ನೀಡಿದ ಅನುಪಮ ವರ ಆಯುರ್ವೇದ. ಭವದ ಬದುಕನ್ನು, ಬದುಕಿನ ಭಾವ ಮುಕ್ತಿಯನ್ನು ಕೊಡಮಾಡುವ ಆತ್ಮಪೂರ್ಣ ವಿಜ್ಞಾನವಿದು. ಹಿಂದೂ, ಇಂದು, ಮುಂದು ತ್ರಿಕಾಲಾಬಾಧಿತವಾಗಿ ಭೂಮಾತೆಯು ಅನುಗ್ರಹಿಸುವ ವಿವಿಧ ಪದಾರ್ಥಗಳ ವಿಶಿಷ್ಟ ಸಂಯೋಜನೆಯಿಂದ ಬದುಕಿನ ಬವಣೆ ಕಳೆಯುವ ಹಿರಿಮೆ ಗರಿಮೆಯುಳ್ಳ
ವೈದ್ಯಶಾಸ್ತ್ರವದು. ಇಂತಹ ವೈದ್ಯಕೀಯ ಪದ್ಧತಿಯನ್ನು ಉಳಿಸಿ ಬೆಳೆಸುವುದು ಅತ್ಯವಶ್ಯಕ. ಪ್ರಕೃತ, ನೀವು ಅಂತಹ ಆಯುರ್ವೇದದ ಸೇವೆಯ ಮೂಲಕ ಜೀವ ಸಂಕುಲದ ಯೋಗಕ್ಷೇಮಕ್ಕಾಗಿ ಕಾರ್ಯನಿರತವಾಗಿರುವಿರಿ. ಪ್ರಶಂಸನೀಯವಾದ ನಿಮ್ಮ ಸತ್ಕಾರ್ಯಗಳು ಯಶಸ್ವಿಯಾಗಲಿ, ನಿಮ್ಮಿಂದ ಲೋಕಕ್ಕೆ ಉಪಕೃತಿಯಾಗಲಿ ಎಂದು ಶ್ರೀ ಮಹಾಸಂಸ್ಥಾನದವರ ಹಾರೈಕೆಗಳು ಇದಾಗಿದೆ. ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು, ಕಾಗಿನೆಲೆ ಮಹಾಸಂಸ್ಥಾನ, ಕನಕಗುರು ಮಹಾಪೀಠ ಇವರ ಹಿತನುಡಿಯಂತೆ ಡಾಕ್ಟರ್ ಶ್ರೀ ಸಿ.ಎ. ಕಿಶೋರ್ ರವರು ಧನ್ವಂತರಿ ದಿನಾಚರಣೆಯನ್ನು ಹಾಗೂ ದಿನಾಂಕ 30/11/2013 ಭಾರತೀಯ ಆಯುರ್ವೇದ ಪ್ರತಿಷ್ಠಾನವನ್ನು ಉದ್ಘಾಟಿಸುತ್ತಿರುವುದು ಮಹದಾನಂದವೆನಿಸುತ್ತಿದೆ ಎಂಬುದಾಗಿ ಆಶೀರ್ವದಿಸಿದ್ದಾರೆ. ಶ್ರೀ ಶ್ರೀ ಶಾಂತವೀರ ಮಹಾಸ್ವಾಮಿಗಳು, ಆದಿಪೀಠ ಶ್ರೀ ಕೊಳದಮಠ ಮಹಾಸಂಸ್ಥಾನ ಶ್ರೀಗಳು ಇಂತೆಂದಿದ್ದಾರೆ: ಪೀಠಾಭಿಮಾನಿಗಳಾದ ಡಾಕ್ಟರ್ ಸಿ.ಎ. ಕಿಶೋರ್ ಅವರು ಭಾರತೀಯ ಆಯುರ್ವೇದದ ಸನಾತನ ಧರ್ಮದ ಅಡಿಯಲ್ಲಿ ತಮ್ಮ ಜೀವನ ಮುಡಿಪಾಗಿಟ್ಟಿರುವುದು ಬಹಳ ಸಂತೋಷದ ಸಂಗತಿ ಎಂಬುದಾಗಿ ಗುರು ಕೃಪೆಯನ್ನು ದಯಪಾಲಿಸಿದ್ದಾರೆ. ಈ ರೀತಿಯಲ್ಲಿ ಸಮಾಜದಲ್ಲಿನ ಗಣ್ಯರ ಸತ್ಕೃಪೆಗೆ ಪಾತ್ರರಾಗಿ ಸಮಾಜಮುಖಿಯಾಗಿ ಕಾರ್ಯೋನ್ಮುಖರಾಗಿರುವ ಶ್ರೀಯುತ ಡಾಕ್ಟರ್ ಕಿಶೋರ್ ಅವರಿಗೆ ಅಭಿನಂದನೆಗಳು. ಸರ್ವೇಭ್ಯೋ ಗುರುಭ್ಯೋ ನಮಃ. ಓಂ ಶ್ರೀ ಧನ್ವಂತರೇ ನಮಃ. It is indeed a privilege for me, on behalf of India Ayurveda Foundation, to share the message of blessings from the Honorable Governor of Karnataka, H.R. Bharadwaj. This great man was willing to share his premises, Raj Bhavan, for this wonderful occasion. But due to his absence, he could not do so. But wholeheartedly, he has shared his blessings, and here it goes. This is the message from the Honorable Governor of Karnataka, H.R. Bharadwaj, for Dr. C.A. Kishore. He says, I am happy to learn that India Ayurveda Foundation is being inaugurated on the auspicious occasion of Sri Dhanvantari Jayanti during November 2013, with an intention to cater to the needs of resurrection and revisiting our age-old medical system, Ayurveda, and releasing a souvenir, Ayurvani. I send my felicitations and best wishes to all the Ayurveda followers and practitioners for their long and healthy life on this happy occasion. Give him a big round of applause, please. Here is H.R. Bharadwaj's message to Dr. C.A. Kishore. And it is indeed a privilege for me to share the message of knowledge, and the word Ayu means span of life. Therefore, Ayurveda means knowledge about life. As a part of the struggle for freedom, Mahatma Gandhi very rightly started Swadeshi movement. In the book authored by him titled My Picture of Free India, he made a powerful plea that on and after we secure freedom, there shall be Swadeshi stamp in every sphere of national activity such as social, political and cultural, which alone can bring back the lost glory to our nation. However, it is unfortunate that after independence, the much needed importance was not given to the most important aspect of our Swadeshi medical science, which is based on nature and less expensive. He goes on to say, having realized the importance of plants and also the great contribution made by Dhanvantari, I was inspired to establish Aushadha Vana in the vicinity of Raj Bhavan, Ranchi, when I was the governor of Jharkhand, and also to establish within it a life-size statue of Dhanvantari. I also acknowledge with gratitude the great contribution made in the recent times by all the Ayurvedic doctors. He goes on to say that there is need for further research and expansion of Ayurvedic system so that people with various diseases will secure relief which is economically affordable, so that they will be able to lead a healthy life, which alone will enable them to make contribution in various spheres of national activity, including bringing up their children hale and healthy. Padma Vibhushan Justice Sri M.N. Venkatachalaya to inaugurate India Ayurveda Foundation. With the blessings of such a pious man, the foundation is sure to make great achievements. Development of Ayurveda is surely in the interest of nation.
Dr. C.A. Kishore deserves all appreciation from one and all for this great work in propagating and rejuvenating Ayurveda system. I wish him astounding success in this venture. Thank you, sir. Thank you very much. I thank on behalf of the India Ayurveda Foundation for your blessings. Apart from this, Shri Shri Bharati Tirtha Swamiji of Sringeri Sharada Peetha, Dr. D. Virendra Hegde, Shri Shri Nirmalanandanatha Swamiji of Adi Chunchanagiri, all of them have conveyed their blessings for this great work. Thank you all on behalf of the India Ayurveda Foundation. Thank you again. Thank you, Rajeshwari. And the culmination of this event, vote of thanks, ಥ್ಯಾಂಕ್ಸ್-ಗಿವಿಂಗ್. ಮನೆಗೆ ಬಂದ ಅತಿಥಿಗಳನ್ನು ಎಷ್ಟರ ಮಟ್ಟಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀವೋ ಅವ್ರನ್ನ ಹೋಗಿ ಬನ್ನಿ, ಚೆನ್ನಾಗಿರಿ, ಮತ್ತೊಮ್ಮೆ ಬನ್ನಿ ಅಂತ ಹೇಳುವುದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗಾಗಿ ನಾನು ವಿಜಯೇಂದ್ರ ಆತಣಿಕರ್ ಅವ್ರನ್ನ ಕರಿತೀನಿ. ದಯವಿಟ್ಟು ಬಂದು ವಂದನೆಗಳನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ. ಆತ್ಮೀಯರೇ ನಮಸ್ಕಾರ. ಇಲ್ಲಿ ಮಾತನಾಡುವಾಗ ಅವರಾಗಿರುವಂಥ ಇವರಾಗಿರುವಂಥ ಅವರೇ ಅಂತ ಮಾತಾಡಲಿಕ್ಕೆ ಇದು ರಾಜಕೀಯ ಭಾಷಣ ಅಲ್ಲ. ಇದು ಇವತ್ತಿನ ಕಾರ್ಯಕ್ರಮ ಒಂದು ಅದ್ಭುತವಾದಂತಹ ಮರ, ಆಯುರ್ವೇದ ಅನ್ನುವಂಥ ಒಂದು ಬೀಜ ಬಿತ್ತಿ ಮರವಾಗಿ ಅಲ್ಲಿ ಬಂದಿರುವಂತಹ ನೀವು ನಾವು ಎಲ್ಲ ಅದರ ಫಲಗಳು, ಆ ಫಲವನ್ನು ಉಣ್ಣಕ್ಕಂತಹ ಹಕ್ಕಿಗಳು, ಪ್ರಾಣಿಗಳು, ಮನುಷ್ಯರು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿಯಾಗಿ ಡಾಕ್ಟರ್ ಕಿಶೋರ್ ಅವರು ಮಾಡ್ತಾ ಇರುವಂಥ ಕಾರ್ಯದ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಸಮಂಜಸ. ಮತ್ತು ಇಲ್ಲಿ ಬಂದವರಿಗೆ ನೀವು ಧನ್ಯವಾದ ಹೇಳಿ ಅಂತ ಹೇಳಿದ್ರೆ, ಒಂದು ಮನೇಲಿ ಮಗು ಹುಟ್ಟಿದಾಗ ಹೋಗಿ ನಾವೇನು ನೋಡ್ತೇವೆ, ಬಂದವರಿಗೆ ನಾವು ಧನ್ಯವಾದ ಹೇಳೋದಿಲ್ಲ, ಈ ಮಗುವನ್ನು ಹರಸಿ ಹೋಗಿ ಅಂತ ನಾವು ಹೇಳ್ತೀವಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವು ಬಂದವರು ಆಯುರ್ವೇದವನ್ನು ಬೆಳೆಸಿ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೂ ಸಭಾ ಮರ್ಯಾದೆಗೆ ಕಟ್ಟುಬಿದ್ದು ನಾನು ಬಂದಿರುವಂಥ ಎಲ್ಲ ಮಹನೀಯರಿಗೆ ನಾನು ಧನ್ಯವಾದಗಳನ್ನು